ಏನು ಸೌಲಭ್ಯ ಪಡ್ಕೊಳ್ಳಿಕ್ಕೆ ಅನುಕೂಲ ಮತ್ತು ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯವಾಗದಂಥ ಸೌಲಭ್ಯಗಳನ್ನು ನಮ್ಮ ಮಕ್ಕಳಿಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ. ಮತ್ತು ಹಾಗೆ ರಾಜೇಶ್ವರಿ ಅವರಂದರು, ಮೇಡಮ್ ನೀವು ನಾಳೆ ಒಂದು ದಿವಸ ಅವ್ರು ಬರ್ತಾರೆ ದಿನೇಶ್ ಹೊಳ್ಳ ಸರು, ಆ ಒಂದು ಸಂದರ್ಭದಲ್ಲಿ ನೀವು ಬಂದು ಅಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮಗಳನ್ನು ಗಮನಿಸಬೇಕು. ಮತ್ತು ನಿಮಗೆ ಮುಂದಿನ ಹಂತದಲ್ಲಿ ನೀವು ಯಾವ ಶಾಲೆಗೆ ಸೌಲಭ್ಯವನ್ನು ಕೊಡಬೇಕು ಅಂಥೇಳಿ ನೀವು ನಿರ್ಧಾರ ಮಾಡಿ ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ಸೌಲಭ್ಯ ಶಾಲೆಗಳಿಗೂ ಕೂಡ ಸೌಲಭ್ಯ ಕೊಡಲಾಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಅದ್ರ ಸಲುವಾಗಿ ನಾನೇ ಖುದ್ದಾಗಿ ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಪ್ಲ್ಯಾನ್ ಇತ್ತು, ಬೇರೆ ಬೇರೆ ಕೆಲಸ ಒತ್ತಡದಿಂದ ಅಂತೂ ಸಾಯಂಕಾಲದೊಳಗೆ ಎಲ್ಲೋ ಒಂದು ಕಡೆ ಗಳಕು ಕೂಡ ಇತ್ತು. 4:15 ಆದರೂ ನಮ್ದು ಅಲ್ಲಿ ಕೆಲಸಗಳು ಮುಗಿದೇ ಇಲ್ಲಿ ಬರ್ಲಿಕ್ಕೆ ಆಗ್ತದೋ ಇಲ್ಲವೋ ಅಂತೇಳಿ ಅಂತೂ ಇಷ್ಟೊತ್ತಿಗಾದರೂ ನಮ್ಗೆ ಬಂದು ಮುಟ್ಲಿಕ್ಕೆ ಒಂದು ಅವಕಾಶ ಆಯಿತು. ನಾನು ಹೇಳಿದ್ದೆ ಇವರಿಗೆ, ನಾವು ಲಂಚ್ ಟೈಮಲ್ಲೇ ಬಂದು ಸೇರಿಕೊಳ್ತೇವೆ, ಇಲ್ಲೇ ನಮ್ದು ಊಟ ಮಾಡುವಂಥ ಒಂದು ಪ್ಲ್ಯಾನ್ ಇತ್ತು. ಅಂತೂ ಶಾಲೆ ಮುಗಿಯೋ ಹೊತ್ತಿಗಾದರೂ ನಾವು ಬಂದು ಇಲ್ಲಿ ಸೇರಿಕೊಂಡ್ವಿ. ನಾನು ಇವರು ದಿನೇಶ್ ಹೊಳ್ಳ ಸರಿಗೆ ಮತ್ತು ಅವ್ರ ಸಂಘಟನೆಗೆ, ವಿಜಯಲಕ್ಷ್ಮಿ ಮೇಡಮಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ತಾಲೂಕಿನ ಶಾಲೆಗಳಿಗೆ ಏನು ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಣಾಮಕಾರಿಯಾಗಿ ಬಳಕೆ ಮಾಡುವಂತೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಕ್ರಮ ವಹಿಸ್ತೇನೆ. ಆ ಕುರಿತಾಗಿ ನಾನು ಮಾಹಿತಿಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನೋಡ್ತೇನೆ. ಹಾಗೆ ಇನ್ನು ಮೊದಲನೇ ಹಂತದಲ್ಲಿ 5 ಶಾಲೆಗಳು, ಮುಂದಿನ ಹಂತದಲ್ಲಿ ನಾವು ಕೆಲವು ಶಾಲೆಗಳನ್ನು ಆಯ್ಕೆ ಮಾಡಿ ಕೊಡ್ತೇವೆ ಸರ್. ಇವರು ರಾಜೇಶ್ವರಿ ಅವ್ರ ಹತ್ರ ಕೊಟ್ಟಿರ್ತೇವೆ. ಮುಂದಿನ ದಿನಗಳಲ್ಲಿ ಆ ಶಾಲೆಗೂ ಕೂಡ ನಮಗೆ ಸೌಲಭ್ಯ ಒದಗಿಸಿದ್ರೆ ತುಂಬ ಅನುಕೂಲ ಆಗ್ತದೆ. ಹಾಗೆ ಒಂದು ಗೆಸ್ಟ್ ಟೀಚರನ್ನು ಕೊಟ್ಟಿದ್ರಿ ಅಂತ ಹೇಳಿದ್ರಿ ಸರ್. ಮುಂದಿನ ದಿನಗಳಲ್ಲಿ ನಮಗೆ ಗೆಸ್ಟ್ ಟೀಚರ್ ಕೊರತೆ ತುಂಬ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಇನ್ನೊಂದು 2 ಶಾಲೆಗಳಿಗೂ ಕೂಡ ಏನಾದ್ರು ಕೊಡಲಿಕ್ಕೆ ನಿಮ್ಮ ಸಂಘಟನೆಯಿಂದ ಸಾಧ್ಯ ಆದರೆ, ಅಂಥ ಏನು ದಾನಿಗಳು ಅಥವಾ ಕೊಡುವಂಥ ಮನಸ್ಥಿತಿ ಉಳ್ಳವರು ಸಿಕ್ಕಿದರೆ, ಮತ್ತೊಂದೆರಡು ಗೆಸ್ಟ್ ಟೀಚರ್ಗಳು ಸಿಕ್ಕಿದರೆ ನಮಗೆ ತುಂಬ ಅನುಕೂಲ ಆಗ್ತದೆ. ನೀವು ಈಗೇನು ಮಾಡ್ತಿದ್ದೀರಿ ಸರ್, ನನಗಿದು ಗೊತ್ತಿರಲಿಲ್ಲ ವಿಷಯ. ನಾನು ಹೊಸದಾಗಿ ಬಂದಿರೋದ್ರಿಂದ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಇವರು ಅನಂತ್ ಮತ್ತು ಇವರು ಬಂದ ಮೇಲೆ, ರಾಜೇಶ್ವರಿ ಇವರು ಬಂದ ಮೇಲೆ ನನಗೆ ಗೊತ್ತಾಗಿದ್ದು. ಅವರೆಲ್ಲ ಪೂರ್ತಿ ವಿವರಣೆಯನ್ನು ಹೇಳಿದ್ದಾರೆ, ಏನೇನು ಸೌಲಭ್ಯಗಳು ನಮ್ಮ ಶಾಲೆ ಮಕ್ಕಳಿಗೆ ಸಿಕ್ಕಿವೆ ಅಂಥೇಳಿ. ಹಾಗಾಗಿ ನಿಮ್ಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮಕ್ಕಳು ಬೆಳಗಿಂದ ಇಲ್ಲೇ ಇದ್ದೀರಾ? ಹೌದಾ? ಖುಷಿಯಾಗಿ ಕಳ್ತೀವಿ ಇವತ್ತು. ಏನೇನು ಮಾಡಿದ್ರಿ ಯಾರಾದ್ರೂ ಒಬ್ರು ಹೇಳಿ ಬೆಳಗಿಂದ? ಹೌದಾ, ಕ್ರಾಫ್ಟ್ ಮಾಡಿದ್ರಾ? ಮತ್ತೇನು ಮಾಡಿದ್ರಿ? ಆಟ ಆಡ್ತಾ ಇದ್ರಿ. ಶಾಲೆ ಚಲೋನೋ ಹೀಗೆ ದಿವಸ ಇಲ್ಲಿ ಬಂದು ಕುತ್ಕೊಂಡು ಆಟ ಆಡೋದು ಚಲೋನೋ?
ಕಿಟತೋ ಸರಿ ಕಿಟತೋ ಕೂತ್ಕೊಳ್ಳಿಲ್ಲ ಇಲ್ಲ ಕರೆಂಟ್ ಏನ್ ಮಾಡ್ತೀಗ ಏನ್ ಮಾಡುದು ಸರಿ ಕಿಟ ತರಿ ಕಿಟ ತರಿ ಕಿಟತೋ ಸರಿ ಕಿಟ